ಇವತ್ತು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನಾನು ಮನೆಯಲ್ಲಿದ್ದಾಗ ನನಗೊಂದು ದೂರವಾಣಿ ಬಂತು. ಇಲ್ಲಿನ ಪ್ರಿನ್ಸಿಪಾಲ್ರು, ಅಂದರೆ ಈ ಮಹಾರಾಣೀಸ್ ಜೂನಿಯರ್ ಕಾಲೇಜ್ ಏನಿದೆ, ಇಲ್ಲಿನ ಪ್ರಿನ್ಸಿಪಾಲ್ರು ವಿದ್ಯಾರ್ಥಿಗಳಿಗೆ ಒಂದು ಅರ್ಧ ಗಂಟೆ ಬಿಟ್ಟು ಆಚೆ ಬನ್ನಿ, ಒಂದು ಸ್ಟ್ರೈಕ್ ಇದೆ, ಭಾಗವಹಿಸಿ ಅಂತ ಹೇಳ್ತಿದ್ದಾರೆ. ನಾವೇನು ಮಾಡ್ಬೇಕು ಸರ್ ಅಂತ ನನಗೊಂದಷ್ಟು ಜನ ಫೋನ್ ಮಾಡಿದ್ರು. ಇದು ತಪ್ಪು. ವಿದ್ಯಾರ್ಥಿಗಳು ನೀವು ವಾಲಂಟ್ರಾಗಿ ಬಂದು ಆಚೆ ಕಡೆ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಅಭ್ಯಂತರ ಎಲ್ಲ ನಿಮ್ಮ ಹಕ್ಕದು. ಆದರೆ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲೇ ಸೇರಿಸ್ತಾರಂದ್ರೆ ಹೆಂಗೆ? ನಾನು ಅದಕ್ಕೆ ಈ ತಕ್ಷಣ ಪ್ರಿನ್ಸಿಪಾಲ್ರ ನಂಬರ್ ಇಲ್ಲದೆ ಇದ್ದರಿಂದ ಈ ಮೈಸೂರು ವಿಭಾಗದ PU ಉಪನಿರ್ದೇಶಕಿ ಯಾರಿದ್ದಾರೆ ನಾಗಮ್ಮ, ಅವರಿಗೆ 5 ಫೋನ್ ಮಾಡಿದೆ, 4 ಫೋನ್ ಎತ್ತಲಿಲ್ಲ. ಅವರು 5ನೇ ಫೋನ್ ರಿಸೀವ್ ಮಾಡಿದ್ರು. ಏನು ಮೇಡಮ್ ನಿಮ್ಮ ಪ್ರಿನ್ಸಿಪಾಲ್ರನ್ನ ಏನಕ್ಕೆ ಇಟ್ಕೊಂಡಿದ್ರೆ, ಪಾಠ ಮಾಡ್ಸೋಕ್ಕೆ ಇಟ್ಕೊಂಡಿದ್ರೆ, ಸ್ಟ್ರೈಕ್ ಮಾಡ್ಸೋಕ್ಕೆ ಇಟ್ಕೊಂಡಿದ್ದಾರೆ ಅಂತ ಕೇಳಿದೆ. ಸಾಕು ಸರ್ ಅಂದರು, ಈ ಥರ ನಡೀತಾ ಇದೆ, ನಿಮ್ಮ ಆಫೀಸು ಅಲ್ಲೇ ಇದೆ ಪಕ್ಕದ ಬಿಲ್ಡಿಂಗ್ನಲ್ಲಿ, ನಿಮ್ಮ ಗಮನಕ್ಕೆ ಬಂದಿಲ್ಲ. ಇಲ್ಲ ಸರ್, ನಾವು ಹೇಳಿರೋದು ನಮ್ಮ ಶಾಸಕರು ಲೆಟರ್ ಕೇಳಿದ್ದಾರೆ ಈ ನೀಟ್ ಬಗ್ಗೆ. ನೀಟ್ ಈಗ ಮುಗಿದೋಯ್ತಲ್ಲ ಮೇಡಮ್, ನೀಟ್ದು ಏನು ಒಂದು ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಆಗಬಾರ್ದಿತ್ತು, ಅದು ದುರಂತ. ಅದಕ್ಕೆ ಸರ್ಕಾರ ಒಂದು ಪರಿಶೀಲನಾ ಕ್ರಮ ತಗೊಂಡು ಮರು ಎಕ್ಸಾಮ್ ಮಾಡಿದೆ. ಆ ಮರು ಎಕ್ಸಾಮ್ದು ರ್ಯಾಂಕಿಂಗ್ ಅನೌನ್ಸ್ ಆಗಿದೆ, ಮತ್ತು ಸೀಟ್ ಹಂಚಿಕೆನೂ ಪ್ರಾರಂಭ ಆಗಿದೆ. ಈಗೇನು ಮಾಡ್ತೀರಾ? ಮುಂದಿನ ವರ್ಷಕ್ಕೆ ಈಗ ಈಗಲೇ ಅವೇರ್ನೆಸ್ ಅಂತೆ. ಆದರೆ ನಾನು ಇಲ್ಲಿ ಬಂದು ನೋಡಿದ್ರೆ ಪರಿಸ್ಥಿತಿನೇ ಬೇರೆ. ಏನಾಗಿದೆ, ದೊಡ್ಡ ವಿಡಿಯೋ ಸ್ಕ್ರೀನ್ ಇದೆ, ವಿಡಿಯೋ ಸ್ಕ್ರೀನ್ನಲ್ಲಿ ರಾಹುಲ್ ಗಾಂಧಿ ಫೋಟೋ ಇದೆ. ರಾಹುಲ್ ಗಾಂಧಿನಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಕಾಂಗ್ರೆಸ್ ನಾಯಕರನ್ನು ಕೇಳಿದ್ರೆ 12 ಜನ ಈ ನೀಟ್ ಎಕ್ಸಾಮ್ನಲ್ಲಿ ಯಾರು ಸೂಸೈಡ್ ಮಾಡ್ಕೊಂಡು 21 ಜನ ಏನಿದ್ರು ಅವ್ರದ್ದು ಫೋಟೋ ಹಾಕಿದ್ದಾರೆ. ಶ್ರದ್ಧಾಂಜಲಿ ಅಂತೆ. ಶ್ರದ್ಧಾಂಜಲಿ ಯಾರಿಗೆ ಅರ್ಪಿಸಬೇಕು, ಹೇಗೆ ಅರ್ಪಿಸಬೇಕು, ಮತ್ತು ಈಗಿನ ಹೊಸ ವಿದ್ಯಾರ್ಥಿಗಳಿಗೆ ಯಾರನ್ನ ಪ್ರೇರಣೆಯಾಗಿ ತೋರಿಸ್ಬೇಕು ಅನ್ನೋ ಒಂದು ಕಲ್ಪನೆ ಇಲ್ಲದಿರ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರು, ನಾವು ವಿದ್ಯಾರ್ಥಿಗಳು ಯಾರನ್ನ ಪ್ರೇರಣೆ ಕೊಡಬೇಕು? ರ್ಯಾಂಕ್ ಬಂದಂಥ ಒಂದು 10 ಜನನ್ನ, ನೀಟ್ನಲ್ಲಿ ಟಾಪರ್ಸ್ ಬಂದಂಥ ಒಂದು 10 ಜನನ್ನ, ಅಥವಾ ದೇಶಭಕ್ತರನ್ನ, ಭಗತ್ ಸಿಂಗ್ ಅಂತವ್ರನ್ನ, ಅಥವಾ ಅವ್ರಿಗೆ ಬೇಕಾದರೆ ಮಹಾತ್ಮ ಗಾಂಧಿನ, ಜವಾಹರ್ಲಾಲ್ ನೆಹರು ಇಂಥ ಫೋಟೋ ಹಾಕಿ ಇದು ದೇಶಕ್ಕೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಈ ಥರ ಉದಾತ್ತ ಕಾರ್ಯವನ್ನು ಮಾಡಿದ್ದಾರೆ ಅಂತ ಫೋಟೋ ಹಾಕಲಿ. ಒಂಜಿ ಅಥವಾ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡವ್ರನ್ನ ಇವರು ಪ್ರೇರಣೆ ಆಗಿ ತೋರಿಸ್ತಾರೆ ಅಂದರೆ ಇವ್ರ ಮನಸ್ಥಿತಿ ಆಗಿರಬೇಕು. ಇದಕ್ಕೆ ನಮ್ಮ ವಿರೋಧ. ಮತ್ತು ರಾಹುಲ್ ಗಾಂಧಿಗೂ ಮೈಸೂರಿನ ಮಹಾರಾಣಿ ಜೂನಿಯರ್ ಕಾಲೇಜ್ಗೂ ಏನು ಸಂಬಂಧ? ಕಾಲೇಜಿನ ಇವರು ಕಾಂಗ್ರೆಸ್ ಒಂದು ಅಖಾಡವಾಗಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ. ನಾವೀಗ ಬಂದ ಮೇಲೆ ಅವರ ಶಾಸಕರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಶಾಸಕರು ಹೇಳಿದ್ರು ನಾನೇ ಲೆಟರ್ ಕೊಟ್ಟಿದ್ದೆ ಕನ್ನಡ ಅಂತ, ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ. ಮತ್ತು ಈ ಕಾರ್ಯಕ್ರಮ ನಿಲ್ಲಬೇಕು. ಕಾಂಗ್ರೆಸ್ ಲೀಡರ್ಗಳನ್ನ ಪಕ್ಷ ಹಾಕ್ಕೊಳ್ಳೋದು ಮತ್ತು ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಎಳೆಯುವಂಥ ಕಾರ್ಯಕ್ರಮ, ನೀಟ್ಗೆ ಅವೇರ್ನೆಸ್ ಕೊಡೋದು ಮನೆಗೆ ಅವ್ರದ್ದೇ ಸರ್ಕಾರದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಸರ್ಕಾರಿ ಕಾಲೇಜ್ಗಳಲ್ಲೂ ಸಹ ಒಂದು ಹೆಚ್ಚಿನ ಅವರಿಗೆ ವ್ಯಾಸಂಗಕ್ಕೋಸ್ಕರ ಎಕ್ಸ್ಟ್ರಾ ಕೋಚಿಂಗ್ ಕೊಡೋಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ಮಾಡಲಿ, ಯಾರು ವಿರೋಧ ಮಾಡ್ತಾರೆ? ಆದರೆ ಈ ರೀತಿ ಕಾರ್ಯಕ್ರಮಗಳು ನಮ್ಮ ವಿರೋಧ. ಇದನ್ನು ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಅದ್ರಲ್ಲಿ ಮೈಸೂರು ಕಾಂಗ್ರೆಸ್ನವರು, ಇದಕ್ಕೆ ನಮ್ಮ ವಿರೋಧ ಇದೆ.